ಮಹಾಮಹಮದವರಿಗೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ದಿಶೆ ಬರುವಂಥ ಅಮೃತಮಯ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 9ನೇ ಕಲಶಿಕೆ. अच्छा स्वयमुच्चरन्ति यदिमा संवेदनव्यक्तयो निष्ठीताखिलभावमण्डलरस प्राभारमत्तादिव यस्याभिन्नरस स एष भगवान् एकोऽप्यनु अनेकीभवन् वल्गत्युत्कलिकाभिरद्भुतनिधि चैतन्यरत्नाकर. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಸಂದೇಹದ ಸಂಭಾವನೆ. ಜ್ಞಾನವಂತೂ ಜ್ಞಾನ ಮಾತ್ರವಿದೆ. ಇಂಥ ಈ ಮತಿಜ್ಞಾನಾದಿ ಪಂಚಭೇದವು ಏತಕ್ಕಾಗಿ ಇದೆ? ಸಮಾಧಾನವು ಹೀಗಿದೆ. ಅವು ಜ್ಞಾನದ ಪರ್ಯಾಯಗಳಿವೆ. ವಿರುದ್ಧವಂತೂ ಏನೂ ಇಲ್ಲ. ಹೀಗೆಯೇ ವಸ್ತುವಿನ ಸಹಜತೆ ಇದೆ. ಪರ್ಯಾಯ ಮಾತ್ರದ ವಿಚಾರ ಮಾಡಿದ ಮೇಲೆ ಮತಿ ಮೊದಲಾಗಿ 5 ಭೇದಗಳು ವಿದ್ಯಮಾನವಿವೆ. ವಸ್ತು ಮಾತ್ರವನ್ನು ಅನುಭವಿಸಿದರೆ ಜ್ಞಾನ ಮಾತ್ರವಿದೆ. ಅನುಭವದೊಳಗೆ ತಗೊಳ್ಳೋದ ಅಥವಾ ಅನುಭವದೊಳಗೆ ಬರೋದೇನಿದೆ ಅದು ಅಭೇದ ವಸ್ತು ಇದೆ ಜ್ಞಾನಿ ಜೀವರುಗಳಿಗೆ. ನಿರ್ಜರ ಆಗ್ತಾ ಇರುವಂಥ ಜೀವರುಗಳಿಗೆ, ಮೋಕ್ಷ ಮಾರ್ಗದಲ್ಲಿ ಸತತ ಮುಂದುವರಿತಾ ಇರುವಂಥ ಜೀವರುಗಳಿಗೆ ಅನುಭವದಲ್ಲಿ ಬರೋದೇನೈತಿ ಅದು ಜ್ಞಾನ ಮಾತ್ರ ವಸ್ತು ಇದೆ. ಆದರೆ ಆ ಜ್ಞಾನದೊಳಗ ಪರ್ಯಾಯಗಳಿದ್ದಾವೆ, ಅಂಶಗಳಿದ್ದಾವೆ. ಅದನ್ನು ತಿಳಿಸಿಕೊಡುವುದು ಅವಶ್ಯಕಿದೆ. ಯಾವುದು ಇದೆಯೋ ಅದನ್ನು ತಿಳಿಸುವುದೇ ಶಬ್ದ ಸಮಯ ಇದೆ. ಯಾವುದು ಇದೆಯೋ ಅದನ್ನು ತಿಳ್ಕೊಳ್ಳುವುದೇ ಜ್ಞಾನ ಸಮಯ ಇದೆ. ಹೇಗಿದೆಯೋ ಹಾಗೆ ತಿಳಿದುಕೊಳ್ಳುವುದರಿಂದನ ಜೀವನಿಗೆ ಆ ಭೇದದ ಲಕ್ಷ್ಯವನ್ನು ಬಿಟ್ಟ ಅಭೇದದ ಗ್ರಹಣ ಅಥವಾ ಅಭೇದದ ಧ್ಯೇಯ ಅಥವಾ ಅಭೇದದ ಶ್ರದ್ಧೆ ಅಥವಾ ಅಭೇದದ ಅನುಭೂತಿ ಅಥವಾ ಅಭೇದದಲ್ಲಿ ಸ್ಥಿರತೆ ಸಂಭವ ಇದೆ. ಮೋಕ್ಷ ಮಾರ್ಗದ ಉಪದೇಶ ಭೇದಾಭೇದ ಸಹಿತನೇ ಇರುತ್ತೆ. ಯಾಕೆ ಅಂತಂದ್ರೆ ವಸ್ತು ಸ್ವಯಂ ಭೇದಾಭೇದ ಸಹಿತ ಇದೆ. ಹಾಗಾದ್ರೆ ಭೇದಾಭೇದ ಸಹಿತನ ಇರುವಂಥ ವಸ್ತುವನ್ನು ಭೇದಾಭೇದ ರೂಪವಾಗಿನ ನಿರೂಪಣೆ ಮಾಡಬೇಕಾಗ್ತಿದೆ. ಅದುವೇ ಸತ್ಯಶಾಸ್ತ್ರ ಇದೆ. ಹೇಗಿದೆಯೋ ಹಾಗೆ ಭೇದ ಸಹಿತ ಅಭೇದದ ನಿರೂಪಣೆ. ವಸ್ತು ಸ್ವಯಮೇವ ಭೇದ ಸಹಿತ ಇರುವುದರಿಂದ ಅದನ್ನು ಧ್ಯೇಯವನ್ನಾಗಿಸಿ ಮಾಡಿಕೊಂಡ ನಂತರ ಕೂಡ ಜೀವನಿಗೆ ಅದರಿಂದ ಸುಖದ ಅನುಭವ ಮತ್ತು ಸುಖದ ವೃದ್ಧಿ ಆಗ್ತಾ ಇರುವುದರೊಳಗೂ ಕೂಡ ಸುಖದ ಪೂರ್ಣತೆ ಆದ ನಂತರ ಕೂಡ ಭೇದ ಮತ್ತು ಅಭೇದ ಎರಡೂ ಇರೋದನ್ನ ವಸ್ತುವಿನೊಳಗೆ. ಹೀಗಿದ್ದ ಮೇಲೆ ಭೇದ ಅಭೇದ ರೂಪದ ವಸ್ತುವನ್ನು ಜ್ಞಾನಿ ಜೀವರುಗಳ ಅಥವಾ ಸತ್ಶ್ರುತ ಅಂಥೇಳಿ ಯಾವುದು ಕರೆಸಿಕೊಳ್ಳುತ್ತಿದೆಯೋ ಅಥವಾ ಯಥಾರ್ಥ ಶಾಸ್ತ್ರ ಅಂಥೇಳಿ ಯಾವುದು ಕರೆಸಿಕೊಳ್ಳುತ್ತಿದೆಯೋ ಅದು ಭೇದದ ಮೂಲಕ ಅಭೇದದ ಕಥನ ಮಾಡೋದು. ಭೇದಾಭೇದ ವಸ್ತುವಿನ ಸ್ವರೂಪವನ್ನು ಭೇದಾಭೇದದ ಮೂಲಕನ ತಿಳಿಸಿಕೊಡೋದು.
ಮತ್ತು ಯಾವ ಜಿಜ್ಞಾಸು ಜೀವಿದ್ದಾನೋ, ತನ್ನ ಕಲ್ಯಾಣದ ಅಭಿಲಾಷೆಯುಳ್ಳ ಜೀವಿದ್ದಾನೋ, ಅವ ಅದನ್ನು ಹಾಗೇ ತಿಳ್ಕೊಳ್ಬೇಕಾಗೋದು. ಹೇಗಿದೆ ಹಾಗೆ ತಿಳ್ಕೊಂಡ ಭೇದದ ಲಕ್ಷ್ಯವನ್ನು ತಾನಾಗೇನ ಬಿಟ್ಟುಕೊಡೋದಿದೆ ಅನ್ನೋ ವಿಕಲ್ಪ ಕೂಡ ಇಲ್ಲ. ಭೇದದ ಲಕ್ಷ್ಯವನ್ನು ತಾನೇ ಬಿಟ್ಟುಕೊಡ್ತಾನೆ, ಅಥವಾ ಭೇದದ ಲಕ್ಷ್ಯ ತಾನಾಗಿಯೇ ಬಿಟ್ಟು ಹೋಗ್ತಿದೆ. ಎಲ್ಲಿಂದ ಬಿಟ್ಟು ಹೋಗ್ತಿದೆ? ಧ್ಯೇಯದೊಳಗಿಂದ. ಜ್ಞಾನದೊಳಗೆ ಇದೆ, ಅದರ ಧ್ಯೇಯದೊಳಗೆ ಇರುವುದಿಲ್ಲ. ಜ್ಞಾನದೊಳಗೆ ಇರ್ತಿದೆ, ಅದರ ಅನುಭವದೊಳಗೆ ಬರುವುದಿಲ್ಲ. ಇದರ ಸಲುವಾಗಿ ಯಾವ ಪುರುಷಾರ್ಥದ ವಿಶೇಷ ಮಾತಿಲ್ಲ. ಜ್ಞಾನ ಸಮಯ ಕೂಡ ಅದಕ್ಕೆ ಅಂತಾರೆ. ಯಾವುದಕ್ಕ? ಭೇದ ಮತ್ತು ಅಭೇದ ಸಹಿತ ತಿಳಿಯುವುದಕ್ಕನ ಜ್ಞಾನ ಸಮಯ ಅಂತಾರೆ. ಮತ್ತು ಶ್ರದ್ಧೆ, ಅನುಭೂತಿ ಅದು ಅಭೇದದ್ದನ ಆಗ್ತಿದೆ ಯಾವಾಗ ಭೇದ ಅಭೇದ ಸಹಿತವಾದಂಥ ಸಮಗ್ರ ವಸ್ತುವನ್ನು ಜ್ಞಾನ ಸರ್ವಜ್ಞರ ವಚನದ ಅನುಸಾರ ತಿಳಿತಾನೋ. ಅದು ಒಂದು ಸಮಯ ತಿಳಿಯುವ ಮಾತಿಲ್ಲ. ತಿಳಿತಾ 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 ಇರುವೆಳದೊಳಗ ಶ್ರದ್ಧಾಗುಣದ ಪರ್ಯಾಯ ಏನಿದೆ ಅದು ಅಭೇದದ ಗ್ರಹಣ ಮಾಡ್ತಿದೆ. ಇಲ್ಲಿ ಯಾವುದೇ ಪ್ರಕಾರದ ಕೃತ್ರಿಮತೆ ಇಲ್ಲ. ಮೂಲದೊಳಗೆ ಜ್ಞಾನಕ್ಕ ಅದನ್ನು ತಿಳಿಯುವಂಥ ಯೋಗ್ಯತೆ ಯಾವಾಗ ಬರ್ತಿದೆಯೋ ಆವಾಗ ಸ್ವಾಭಾವಿಕವಾಗಿ ವೀತರಾಗ ಮುನಿರಾಜರುಗಳ ಇಂಥ ಅನೇಕಾಂತಾತ್ಮಕವಾದಂಥ ವಸ್ತುವಿನ ಸ್ವರೂಪದ ಪ್ರತಿಪಾದನೆ ಆಲಿಸಲಿಕ್ಕೆ ಸಿಗ್ತಿದೆ. ಅದರ ನಿಮಿತ್ತ ಮಾತ್ರ ಇದೆ. ಜ್ಞಾನದ ಆ ಸಮಯದ ಯೋಗ್ಯತೆ ಇರ್ತಿದೆ. ಜ್ಞಾನ ಸ್ವಯಮೇವ ವಸ್ತುವನ್ನು ಭೇದ ಅಭೇದ ಸಹಿತವಾಗಿ ತಿಳಿತಿದೆ. ಇದಕ್ಕೆ ಪ್ರಮಾಣ ಜ್ಞಾನ ಅಂಥೇಳಿ ಆಗಮದಲ್ಲಿ ಹೇಳಿದ್ರೂ ಕೂಡ ಅದು ಯಾವ ಪ್ರಕಾರದ ವಿಶೇಷಣದ ಅವಶ್ಯಕತೆನೇ ಇಲ್ಲ. ಜ್ಞಾನದ ಸ್ವಭಾವ ಯಾವ ಸಮಯದೊಳಗ ಆ ಪ್ರಕಾರದಿಂದ ವಸ್ತುವನ್ನು ತಿಳಿಯುವ ಯೋಗ್ಯತೆ ಇರ್ತಿದೆಯೋ, ಯಾವ ಪರ್ಯಾಯದೊಳಗ ಆ ಸಮಯದ ಆ ಪರ್ಯಾಯದೊಳಗ ಜ್ಞಾನ ತಾನಾಗಿನ ಸಹಜ ರೂಪದಿಂದ ಪರ್ಯಾಯ ಸಹಿತವಾದಂಥ ವಸ್ತುವನ್ನು ಭೇದದಿಂದ ಯುಕ್ತವಿರುವಂಥ ಅಭೇದ ಪದಾರ್ಥವನ್ನು ಸಹಜ ರೂಪದಿಂದ ತಿಳಿತಿದೆ. ಆ ತಿಳಿಯುವ ಕಾರ್ಯ ಅದಕ್ಕೆ ಒಪ್ಪಿಗೆ ಆಗುವುದರಿಂದ ಅದೇ ರೂಪದಿಂದ ಪರಿಣಮನ ಮಾಡ್ತಿದ್ದೀರಿ. ಅದಕ್ಕೆ ನೀನು ಹೀಗೆ ತಿಳಿ ಅಂಥೇಳಿ ಯಾರು ಹೇಳಬೇಕಾಗಿಲ್ಲ. ಹೇಳುವ ವ್ಯವಸ್ಥೆ ವಿಶ್ವದೊಳಗೆ ಅಥವಾ ಪದಾರ್ಥ ವ್ಯವಸ್ಥೆಯೊಳಗೆ ಇಲ್ಲ. ತಾನಾಗಿನ ಜ್ಞಾನದ ಪರ್ಯಾಯಗಳ ಅಂಥವೇ ಎಷ್ಟೋ ಕಾಲದವರೆಗೆ ಬಂದ ನಂತರ ಸಹಜವಾಗಿನ ಶ್ರದ್ಧೆ ಆ ವಸ್ತುವಿನ ಅಭೇದದ ಅಂಶವನ್ನು ಗ್ರಹಣ ಮಾಡ್ತಿದ್ದೀರಿ. ಅಭೇದ ಇದು ಅಂಶ ಇದೆ ಅಂಶಿ ಇದೆ ರೀ. ಅಭೇದ ಏನಿದೆ, ಭೇದಾಭೇದ ವಸ್ತುವಿನ ಅಭೇದ ಏನಿದೆ ಅದು ಅಂಶ ಇದೇನ ಸಮಗ್ರ ವಸ್ತು ಇದೆ. ವಸ್ತು ಭೇದಾಭೇದ ರೂಪ ಇರುವೆಳೆದೊಳಗ ಅಭೇದ ಕೂಡ ವಸ್ತುವಿನ ಅಂಶವೇ ಅಂಥೇಳಿ ಸಿದ್ಧ ಆದರನೂ ಕೂಡ
ಯಾವಾಗ ಅಭೇದದ ಗ್ರಹಣ, ಅಭೇದದ ಅನುಭೂತಿ ಆಗ್ತಿದೆಯೋ, ಆ ಅನುಭೂತಿ ಮಾಡುವಂಥ, ಗ್ರಹಣ ಮಾಡುವಂಥ ಪರ್ಯಾಯ ಏನಿದೆ ಅದು ಭೇದ ರೂಪದ ಅಂಶ ಇದ್ದ ಕಾರಣ ಅಭೇದದೊಳಗ ಭೇದ ಅಭೇದವಾಗಿ ಅನುಭವದಲ್ಲಿ ಬರ್ತಿದೆ. ಅಭೇದದೊಳಗ ಭೇದ ಅಭೇದ ರೂಪದಿಂದ ಅನುಭವದಲ್ಲಿ ಬರ್ತಿದೆ. ಯಾವುದು ಅನುಭವ ಮಾಡ್ತಿದೆಯೋ ಅದ ಅಭೇದದಿಂದ ಸ್ವಭಾವತಃ ಭಿನ್ನ ಇದ್ರೂ ಕೂಡ ಅಭೇದದಿಂದ ಭಿನ್ನ ಇದ್ದುಕೊಂಡು ಅನುಭವ ಮಾಡುವುದಿಲ್ಲ. ಸ್ವಭಾವತಃ ಅನುಭವ ಮಾಡುವಂಥದ್ದು ಏನಿದೆ ಅದು ಅಂಶ ಇದ್ರೂ ಕೂಡ ಅದರದ ಅಂಶೀಯ ಜೊತೆಗೆ ತಾದಾತ್ಮ್ಯತೆ ಇರುವುದರಿಂದ ಅದರ ಅನುಭವದೊಳಗ ಆ ಅಭೇದದಿಂದ ಭಿನ್ನವಾಗಿ ತನ್ನ ಸ್ವರೂಪದ ಸತ್ತ ಲಕ್ಷ್ಯದೊಳಗನ ಬರಬೇಕು. ಈ ಪ್ರಕಾರ ಭೇದಾಭೇದ ವಸ್ತುವಿನ ಪ್ರತಿಪಾದನೆಯನ್ನ ಜ್ಞಾನಿ ಜೀವರುಗಳು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ವಸ್ತು ಸ್ವಯಮೇವ ಭೇದಾಭೇದ ರೂಪ ಇದೆ. ಇನ್ನು ಯಾವ ಜೀವದ ಭವಪರಂಪರೆ ಕೊನೆ ತಲುಪುವ ಹಂತದಲ್ಲಿ ಇದೆಯೋ ಆ ಜೀವ ವಸ್ತುವನ್ನು ಅದೇ ರೀತಿ ತಿಳಿತಾನೆ. ಯಾವ ಪ್ರಕಾರ ಇದೆಯೋ, ಯಾವ ಪ್ರಕಾರ ಜ್ಞಾನಿ ಗುರುಗಳು ಸರ್ವಜ್ಞ ಭಗವಂತ ಅಥವಾ ವೀತರಾಗಿ ಸಂತರುಗಳು ತಿಳಿಸಿಕೊಟ್ಟಿದರು, ಅದೇ ಪ್ರಕಾರ ತಿಳಿತಾನೆ ತಿಳಿತಾನೆ ತಿಳಿತಾನೆ. ಆ ಶ್ರದ್ಧಾದ ಸ್ವಸಮಯ ಬಂದ ನಂತರ ಶ್ರದ್ಧಾ ಆ ಅಭೇದ ವಸ್ತುವಿನ ಅಭೇದತೆಯನ್ನ ಅನುಭವ ಮಾಡ್ತಿದೆ. ಆ ಅನುಭವ ಮಾಡಿದ ನಂತರ ಆ ಜೀವಕ್ಕ ಪ್ರತ್ಯಕ್ಷ ಮೋಕ್ಷ ಮಾರ್ಗದ ಪ್ರಕಟತೆಯಾಗ್ತಿದೆ. ಆ ಜೀವ ಆ ಮೋಕ್ಷ ಮಾರ್ಗದ ಮೇಲೆ ಆ ಅನುಭವದಿಂದ ಆಗಿರುವಂಥ ಯಾವ ಪ್ರಮೋದ ಇದೆಯೋ, ಆ ಪ್ರಮೋದವನ್ನು ತಿಳಿಯುವಂಥ ಯಾವ ಜ್ಞಾನ ಇದೆಯೋ, ಅವು ಎರಡರ ಬಲದಿಂದ ಮೋಕ್ಷ ಮಾರ್ಗದಲ್ಲಿ ಆ ಜೀವ ಮುಂದೆ 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 ಸಾಗ್ತಾನೆ. ಇದು ಲೋಕದಿಂದ ಅತ್ಯಂತ ಭಿನ್ನವಾಗಿ ಆಂತರ್ಯದ ಆಳದೊಳಗ ಮತ್ತು ಸಹಜವಾಗಿ ಅದರದ ಸಮಯ ಬಂದ ನಂತರ ಆಗುವಂಥ ಕಾರ್ಯ ಇದೆ. ಹಾಗಾದರೆ ಸಮಯ ಬಂದ ನಂತರನ ಆಗೋದಿತ್ತು ಅಂತಂದ್ರೆ ಈಗ ನಾವು ಏನು ಉದ್ಯಮ ಮಾಡೋದ? ಈಗ ಒಂದು ವೇಳೆ ನಮಗೆ ಉದ್ಯಮ ಮಾಡೋದು ಮನಸ್ಸಿತ್ತು ಅಂತಂದ್ರೆ ನಮ್ಮ ಜ್ಞಾನದ ಸ್ವಭಾವ ಯಾವ ಪ್ರಕಾರ ವಸ್ತು ಭೇದಾಭೇದ ರೂಪ ಇದೆಯೋ ಆ ಪ್ರಕಾರ ನಮ್ಮ ಜ್ಞಾನದ ಸ್ವಭಾವ ತಿಳಿಯುವುದು ಈ ಸಮಯದೊಳಗೆ ಇದೆ ಅಂದ ಮೇಲೆ ಆ ಪ್ರಕಾರನ ಸಹಜವಾಗಿ ತಿಳಿಯುವುದ ಇಷ್ಟು ಕರ್ತವ್ಯ ಇದೆ. ಈ ಕರ್ತವ್ಯವನ್ನೇ ಮಾಡಬೇಕಾಗ್ತಿದೆ. ಈ ಕರ್ತವ್ಯವನ್ನ ಮಾಡುವುದರ ಹೆಸರನ ಪುರುಷಾರ್ಥ ಇದೆ. ಆದರೆ ಪುರುಷಾರ್ಥ ಕೂಡ ಸಹಜ ಇದೆ, ಸ್ವಕಾಲದೊಳಗ ಆಗುವಂಥದ್ದು ಇದೆ. ಇವೆಲ್ಲ ಮಾತುಗಳನ್ನ ಒಂದರದ ಇನ್ನೊಂದರ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇದೆಯೋ ಆ ಪ್ರಕಾರವಾಗಿ ತಿಳಿಯೋದ ನಮಗೀಗ ಅತ್ಯಂತ ಅವಶ್ಯಕ ಇದೆ. ಏನು ಹೇಳಿದ್ರು? ಜ್ಞಾನ ಮಾತ್ರ ವಸ್ತು ಇದೆ ಅಂಥೇಳಿ ಹೇಳ್ತಾ ಇದ್ದೀರಿ ಅಂದ ಮೇಲೆ ಈ ಭೇದಗಳನ್ನು ಮತಿಜ್ಞಾನಾದಿ ಭೇದಗಳನ್ನು ಮತ್ತು ಯಾವುದರ ಸಲುವಾಗಿ ಹೇಳ್ತಾ ಇದ್ದೀರಾ? ಅದಕ್ಕೆ ಅವರು ಎಷ್ಟು ಪ್ರಶಸ್ತವಾದಂಥ ಉತ್ತರ ಕೊಟ್ಟರು. ವಸ್ತುವೇ ಭೇದಗಳಿಂದ ಕೂಡಿದ್ದು ಇದೆ ಅಂದ ಮೇಲೆ ಜ್ಞಾನದ್ದೇ ಪರ್ಯಾಯದ ಅಂದ ಮೇಲೆ ವಿರುದ್ಧಂತೂ ಇಲ್ಲಂದ ಮೇಲೆ ಹೀಗೆ ಸಹಜ ವಸ್ತುವಿನ ಸ್ವರೂಪ ಇದೆ ಅಂದ ಮೇಲೆ ಹಾಗೆ ಹೇಳಬೇಕಾಗುವುದಲ್ಲ. ನೋಡ್ರಿ,
ಅವು ಜ್ಞಾನದ ಪರ್ಯಾಯಗಳಿವೆ. ವಿರುದ್ಧವಂತೂ ಏನೂ ಇಲ್ಲ. ಹೀಗೆಯೇ ವಸ್ತುವಿನ ಸಹಜತೆ ಇದೆ. ಪರ್ಯಾಯ ಮಾತ್ರದ ವಿಚಾರ ಮಾಡಿದ ಮೇಲೆ ಮತಿ ಮೊದಲಾಗಿ 5 ಭೇದಗಳು ವಿದ್ಯಮಾನವಿವೆ. ಏನು ಹೇಳಿದ್ರಿ? ವಿದ್ಯಮಾನವಿವೆ, ಆಗ್ತವೆ ಅಂಥೇಳಿ ಹೇಳಲಿಲ್ಲ. ವಿಚಾರ ಮಾಡಿದ ಮೇಲೆ ಭೇದ ಆಗ್ತವೆ ಹೀಗೆ ಹೇಳಲಿಲ್ಲ. ಅವು ಅದಾವಲ್ಲದೆ ಮತಿ ಮೊದಲಾದ 5 ಭೇದಗಳ ಸಹಜ ರೂಪದಿಂದ ಜ್ಞಾನದ ಪರ್ಯಾಯದೊಳಗೆ ಇದಾವೇನ ಆಗುವ ಮಾತಿಲ್ಲ, ವಿದ್ಯಮಾನ ಇದಾವೆ. ಬಹಳ ಅದ್ಭುತ ಮಾತು. ಹೀಗೆಯೇ ವಸ್ತುವಿನ ಸಹಜತೆ ಇದೆ. ಪರ್ಯಾಯ ಮಾತ್ರದ ವಿಚಾರ ಮಾಡಿದ ಮೇಲೆ ಮತಿ ಮೊದಲಾಗಿ 5 ಭೇದಗಳು ವಿದ್ಯಮಾನವಿವೆ. ಇಲ್ಲಿ ವಿಚಾರ ಮಾಡುವ ಮಾತಿದೆ. ವಿಚಾರ ಮಾಡಿದ ಮೇಲೆ ವಿಚಾರ ಹೇಗಿದೆ? ಅನುಭೂತಿಯಿಂದ ಭಿನ್ನ ಇದೆ, ವಿಕಲ್ಪಾತ್ಮಕ ಇದೆ. ವಿಚಾರ ಮಾಡಿದ 5 ಭೇದಗಳ ವಿದ್ಯಮಾನ ಅದಾವ, ಕಾಣಿಸ್ತಾವ, ಇದಾವನ. ವಸ್ತು ಮಾತ್ರವನ್ನು ಅನುಭವಿಸಿದರೆ ಇಲ್ಲಿ ಅನುಭವ ಮತ್ತು ವಿಚಾರ 2 ಭೇದ. ಯಾವುದು ಅನುಭವ ಇದೆಯೋ ಆ ಅನುಭವದೊಳಗ ಭೇದ ಇಲ್ಲ. ಯಾಕಿಲ್ಲ ಅಂತಂದ್ರ ಅನುಭವ ಮಾಡುವ ಸಲುವಾಗಿ ಭೇದಗಳನ್ನು ತಿಳಿದುಕೊಂಡು ಬಿಡಲಾಗಿದೆ. ವಿದ್ಯಮಾನ ಇದಾವೆ, ಇರಲಿ. ಯಾವ ಪ್ರಕಾರ ಶರೀರ ವಿದ್ಯಮಾನ ಇದೆ, ಸಂಯೋಗಿ ಪದಾರ್ಥಗಳ ವಿದ್ಯಮಾನ ಇದಾವೆ. ಅವುಗಳನ್ನೇನು ಮಾಡುವುದಿದೆ? ನಮ್ಮನ್ನು ನಾವು ತಿಳಿಯುವ ಸಲುವಾಗಿ ಏನು ಮಾಡುವುದಿದೆ? ನೀವು ಸ್ವಲ್ಪ ದೂರ ಹೋಗ್ರಿ ಅಂಥೇಳಿ ಹೇಳೋದಿದೆ. ತಾನೆಲ್ಲಾದರೂ ದೂರ ಹೋಗೋದಿದೆ? ಇಲ್ಲ. ಬಸ್ ಜ್ಞಾನದೊಳಗ ಆ ಸಂಯೋಗವನ್ನು ಸಂಯೋಗ, ಶರೀರವನ್ನು ಶರೀರ. ಅರೆ ನಿನ್ನೆ ಹೇಳಿದ್ದಿತ್ತು, ಸಂಯೋಗಿ ಪದಾರ್ಥ ಇರೋವು ಯಾವಿರೋ? ಭೋಗದ ಸಾಮಗ್ರಿ ಅರ್ಥಾತ್ ಸಂಸಾರದ ಪೋಷಕವಾದಂಥ ಪದಾರ್ಥನೂ ಇರುವ, ಮೋಕ್ಷ ಮಾರ್ಗಕ್ಕೆ ನಿಮಿತ್ತ ಆಗುವಂಥ ಪದಾರ್ಥನೂ ಇರುವ. ಪೋಷಕಿಲ್ಲಲ್ಲಿ ನಿಮಿತ್ತವಾಗುವಂಥ ಪದಾರ್ಥ ಕೂಡ ಇರುವ. ಆದರೆ ಸಂಸಾರದ ಪೋಷಕ ಶರೀರದ ಮೂಲಕ, ಶರೀರ ಬುದ್ಧಿಯ ಮೂಲಕ ಯಾವ ಪದಾರ್ಥಗಳಿದಾವೆಯೋ ಅವುಗಳ ಕಡೆಗೆ ದೃಷ್ಟಿ ಹೋಗುವುದರಿಂದ ಯಾವ ಪ್ರಕಾರ ಸಂಸಾರ ಆಗ್ತಿದೆಯೋ, ಇದ್ದಂಥ ಸಂಸಾರ ಪುಷ್ಟ ಆಗ್ತಿದೆಯೋ, ಅದೇ ಪ್ರಕಾರ ಧೈರ್ಯದಿಂದ ಆಲಿಸಬೇಕಾದಂಥ, ಗ್ರಹಣ ಮಾಡಬೇಕಾದಂಥ ಮಾತು ಇದೆ. ಎಲ್ಲಿಯವರೆಗೆ ಮೋಕ್ಷ ಮಾರ್ಗದ ನಿಮಿತ್ತ ರೂಪದ ವೀತರಾಗದೇವ ಸಿದ್ಧಾಂತ ಶಾಸ್ತ್ರ ನಿರ್ಗ್ರಂಥ ಗುರುಗಳ ಕೂಡ ಸಂಯೋಗ ರೂಪದಿಂದ ಇರ್ತಾರೆ. ಅವರ ಮೇಲೆ ಲಕ್ಷ್ಯ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಅವರ ಮೋಕ್ಷ ಮಾರ್ಗದ ನಿಮಿತ್ತ ಇಲ್ಲ, ಸಂಸಾರಕ್ಕೆ ಆಧಾರ ಆಗ್ತಾರೆ. ಇನ್ನು ಆ ದೇವಶಾಸ್ತ್ರ ಗುರುಗಳನ್ನು ಒಳಗೊಂಡಂತಹ ಸಮಗ್ರ ಸಂಯೋಗಿ ಪದಾರ್ಥ ವಿದ್ಯಮಾನ ಇರುವೆಳದೊಳಗೆ ಅರೆ ಎಂಥ ಪುರುಷಾರ್ಥ ಬೇಕ್ರಿ. ಪತನಾಗುವ ಸಲುವಾಗಿ ಯಾವ ಪದಾರ್ಥಗಳ ನಿಮಿತ್ತ ಇದಾವೆಯೋ ಈ ಜೀವಕ್ಕ ಶರೀರದೊಳಗ ಅಪನತ್ವ ಬುದ್ಧಿ ಏನು ಅನಾದಿ ಕಾಲದಿಂದ ನಡೆದದ್ದು ಇದೆ, ಆ ಬುದ್ಧಿಯ ಮೂಲಕ ಸಂಯೋಗಿ ಪದಾರ್ಥಗಳ ಮೇಲೆ ದೃಷ್ಟಿ ಹೋಯಿತು ಅಂತಂದ್ರ ಅದರಲ್ಲಂತೂ ಜೀವದ ಪತನ ಇದೆ. ಅರೆ ಆದರ ಅನ್ನುವಂಥ ಮಾತಿದೆಯಲ್ಲ, ಆ ಆದರದೊಳಗೆ ಬಹಳ ಅರ್ಥ ಇದೆ, ಪುರುಷಾರ್ಥ ಇದೆ. ಪರ್ವದೊಳಗೆ ಆತ್ಮ ಕಲ್ಯಾಣ ಆಗ್ತಿದೆ ಏನಿಲ್ರಿ,
ಶಾಸ್ತ್ರದ ಸ್ವಾಧ್ಯಾಯದ ಸಮಯದೊಳಗೆ ವೀತರಾಗ ಭಗವಂತನ ಆರಾಧನೆ ಪೂಜೆಯ ಸಮಯದೊಳಗೆ ಧ್ಯಾನದ ಸಮಯದೊಳಗೆ ಜಪದ ಸಮಯದೊಳಗೆ ಆಗ್ತಿದೆಯೇನಿಲ್ರಿ? ಅರೆ ಯಾವಾಗ ನಿಮಿತ್ತ ಆಗ್ತಿದೆ? ಪ್ರತ್ಯಕ್ಷ ಅವುಗಳ ಕಡೆಗಿನ ದೃಷ್ಟಿ ಬಿಟ್ಟು ಹೋದನಂತ. ಬಿಡುವುದು ಅವಶ್ಯಕ ಇದೆ, ಬಿಟ್ಟು ಹೋಗುವುದು ಅವಶ್ಯಕ ಇದೆ. ಎಂಥ ಪುರುಷಾರ್ಥದ ಮಾತಿದೆ ರೀ. ಅರೆ ದೇಹದ ಅನಾನುಕೂಲತೆಯೊಳಗೆ, ದರಿದ್ರತೆಯೊಳಗೆ, ಪರಸ್ಪರರಲ್ಲಿ ಭಿನ್ನ 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 ಅಭಿಪ್ರಾಯ ಇರುವೆಳೆದೊಳಗೆ ತತ್ವದ ಬಗ್ಗೆ ಎಷ್ಟು ಒಳಗಡೆ ತತ್ವದ ಬಗ್ಗೆ ಜ್ಞಾನದೊಳಗೆ ಎಷ್ಟು ಕಾರ್ಯ ನಡಿಬಹುದ್ರಿ? ಒಂದು ಮಾತು ಹೇಳಿದ್ನಿ, ಈಗ 2-3 ಮಾತು ಬರುವುದವ್ರೆ. ಶರೀರದೊಳಗ ವೇದನೆ ಇರುವೆಳೆದೊಳಗ, ಧನಾದಿಗಳ ಅಭಾವದೊಳಗ, ದರಿದ್ರತೆ ಇರುವೆಳೆದೊಳಗ, ಪರಸ್ಪರ ಮಾತು ಎತ್ತಿದ್ರೆ ಮನಸ್ತಾಪ ಆಗುವಂಥ ಸಂಯೋಗ ಇರುವೆಳೆದೊಳಗ ತತ್ವದ ವಿಚಾರ ಎಷ್ಟಾಗಬಹುದ್ರಿ? ಆಗೋದನೇ ಇಲ್ಲ. ಹೌದೇನಿಲ್ರಿ? ಏನಾಗ್ತಿದ್ದೀರಿ? ಆಗೋದಿಲ್ಲ. ಸಾಮಾನ್ಯ ನಮ್ದು ವಿಚಾರ ಮಾಡೋದಿದೆ ರೀ. ಸಾಮಾನ್ಯ ಎಲ್ಲಾ ಜೀವರುಗಳ ದೃಷ್ಟಿಯಿಂದ ಸಂಯೋಗಿ ಬುದ್ಧಿಯ ವಿಚಾರ ಮಾಡ್ತಾ ಇದ್ದೀರಿ. ಈಗ ಆಗಬಹುದೇನ? ಇನ್ನು ಇದೆಲ್ಲ ಅನುಕೂಲ ಇರೋ ವೇಳೆದೊಳಗೆ, ಬಹಳಷ್ಟು ಅನುಕೂಲ ಇರೋ ವೇಳೆದೊಳಗೆ ರೋಗಿಲ್ಲ, ಧನಾದಿಗಳಿಗೆ ಕೊರತಿಲ್ಲ, ಸಂಯೋಗಿ ಜನರೆಲ್ಲ ಒಬ್ಬರಿಗೆ ಚೂಟಿದ್ರೆ ಒಬ್ಬರಿಗೆ ನೋವಾಗುವಂಥ ಭಾವನೆಯುಳ್ಳವರದರ. ಆ ವೇಳೆದೊಳಗೆ ಆಗಬಹುದೇನ್ರಿ? ಆಗುದಿಲ್ಲ. ಏನಾಗ್ತಿದೆ? ಆಗುದಿಲ್ಲ. ವಾ, 2 ಮಾತಾದವ್ರಿ. ಇನ್ನು ವೀತರಾಗ ಭಗವಂತನ ಆರಾಧನೆ ನಡೆದದ್ದಿದೆ. ಭಕ್ತಿ ಭಕ್ತಿ ಭಕ್ತಿ. ಎಲ್ಲರೂ ಆ ಮೀರಾಬಾಯಿ ಹಾಗೆ ಭಕ್ತಿಯೊಳಗೆ ಒಂದಾಗಿ ಹೋಗಿದ್ದಾರೆ. ಭಕ್ತಿ ರಸದೊಳಗೆ ಮುಳುಗುತ್ತಾ ಇದ್ದಾರೆ. ಅಂಥದ್ರೊಳಗೆ ನನಗೆ ಭಕ್ತಿ ರಸನ ಮುಖ್ಯ ಆಗೋದು ಅಥವಾ ಭೇದಜ್ಞಾನದ ಕಾರ್ಯ ಅಲ್ಲಿ ನಡಿಬಹುದ್ರಿ? ಅದೇ ಸ್ವಾಧ್ಯಾಯ ನಡೀತಾ ಇದೆ, ಸೂಕ್ಷ್ಮ ವಿವೇಚನೆ ನಡೀತಾ ಇದೆ. ಅರೆ ಎಲ್ಲರೂ ಎಷ್ಟು ಏಕಾಗ್ರತೆಯಿಂದ ಆಲಿಸ್ತಾ ಇದ್ದಾರೆ ಅಕ್ಕಪಕ್ಕ ನೋಡಿದರೆ. ಹಾಗಾದ್ರೆ ನಾನು ಆ ಶಾಸ್ತ್ರದ ವಚನಗಳನ್ನ ಏಕಾಗ್ರತೆಯಿಂದ ಆಲಿಸುವ, ಆ ಶಬ್ದಗಳ ಯಥಾರ್ಥ ಅರ್ಥವನ್ನು ಗ್ರಹಣ ಮಾಡುವ ಕಾರ್ಯದೊಳಗೆ ನನಗೆ ರುಚಿ ಬರಬಹುದು ಅಥವಾ ಭೇದಜ್ಞಾನದೊಳಗೆ ಬರಬಹುದು. ಹಾಗಾದ್ರೆ ಇವು 3 ಬಿಟ್ಟು ಮತ್ತೇನು ಇರೋದನ್ನೇ ಇಲ್ರಲ್ಲ. ಒಂದು ಅಶುಭ ಪರಿಣಾಮದ ಅನಿವಾರ್ಯ ಅಶುಭ ಪಾಪದ ಉದಯದಿಂದ ಇರುವಂಥ ಸಂಯೋಗಗಳು, ಕಲಹಪ್ರಿಯ ಪತ್ನಿ, ಶತ್ರುವಿನಂತಿರುವ ಪುತ್ರ, ಒಂದು ಜೋಡಿಸಿದರೆ 10 ಅವಶ್ಯಕತೆಗಳ ಕಂಡು ಬರುವಂಥ ಧನದ ಅಭಾವ, ಒಂದು ಮಾಡ್ಲಿಕ್ಕೆ ಹೋದ್ರೆ ಒಂದೇನ್ರೆ ಆಗ್ತಿದೆ ಅಂಥದ್ದು ಶಾರೀರಿಕ ಸ್ಥಿತಿ. ಇದರೊಳಗಂತೂ ಆಗೋದನೇ ಇಲ್ರಿ. ಇದೇ ಇರೋದು ಸಂಸಾರದೊಳಗೆ. ಇನ್ನು ಬೇಕಾದ್ರೆ ಅದೇ ಇರೋದರೆ ಯಾವುದ? ಅತ್ಯಂತ ರಾಗ. ಹೇಳಿದ್ದೀನಲ್ಲ ಹಿಂದೊಂದ್ಸಲ, 2 ಪಕ್ಷಿ ಇರ್ತವೆ, ಇಷ್ಟು ನೀರು ಇರ್ತಿದೆ. ಅವು ಎರಡೂ ನಾನು ಕುಡಿಬೇಕಂತ ಹೇಳಿ ಕಿತ್ತಾಡಿ ನೀರಂತೂ ಯಾವುದೂ ಕುಡಿಯೋದಿಲ್ಲ, ಎರಡೂ ಸತ್ತು. ಆಮೇಲೆ ಮತ್ತೊಮ್ಮೆ ಘಟನೆ ಹೀಗಿರ್ತಿದೆ, ನೀರು ಇಷ್ಟೇ ಇರ್ತಿದೆ. ಒಂದೇ ಪಕ್ಷಿಗೆ ಸಾಕಾಗುವಷ್ಟ, ನೀನು ಕುಡಿ. ಅದು ಹೇಳ್ತಿದೆ ನೀನು ಕುಡಿ, ಇದು ಹೇಳ್ತಿದೆ ನೀನು ಕುಡಿ. ಯಾವುದೂ ಕುಡಿಯೋದಿಲ್ಲ, ಎರಡೂ ಸತ್ತು ಹೋಗ್ತವೆ.
ಸಂಯೋಗದ ದೃಷ್ಟಿಯಿಂದ ಜೀವದಲ್ಲಿ ಆಗುವ ಭಾವಗಳ ಸ್ವರೂಪ ಹೀಗಿದೆ ಮಹಾಪ್ರಭು. ಹಾಗಾದ್ರೆ ಇನ್ನು ದೇವ, ಶಾಸ್ತ್ರ, ಗುರು, ತೀರ್ಥ, ಸಾಧರ್ಮಿ ಅಲ್ಲೂ ಒಂದು ಪ್ರಕಾರದ ವಿಶೇಷ ಪ್ರಶಸ್ತ ರಾಗನ ಇರೋದಲ್ಲ ಪ್ರಭು, ರಾಗಕ್ಕನ ಅವಕಾಶ ಇರೋದಲ್ಲ. ಯಾರು ಶರೀರದ ಕಡೆಗೆ ದೃಷ್ಟಿನೇ ಇಲ್ಲ, ಪಾರ್ಶ್ವನಾಥ ಭಗವಾನ್ ಕಿ ಜೈ ಅಂದುಕೊಂಡು ಹತ್ತುತ್ತಾ ಇದ್ದಾರೆ ಸಂವೇದಗಿರಿಯನ್ನ. ಅಲ್ಲಿ ನಮ್ಮದು ಆ ಪ್ರಕಾರದನ್ನ ಭಾವ ಬರೋದು ಅಥವಾ ಇಲ್ರಿ? ನೀವು ಹೋಗ್ರಿ, ನನಗೇನಾಗುದಿಲ್ಲ ಅಂಥೇಳಿ ಹಿಂದೆ ಕೂಡ್ತಾನ್ರಿ. ಹೇಗೋ ಮಾಡಿ ಆ ಶಾರೀರಿಕ ವೇದನೆಯನ್ನ ಮರೆತು, ಏನಿದೆಯೋ ಅದನ್ನು ಮರೆತು ಹತ್ತುತ್ತಾನೆ. ಈ ಯಾವ ಸಂಯೋಗದೊಳಗೆ ಈ ಜೀವಕ್ಕೆ ಅವಕಾಶ ಇದೆ ಹೇಳ್ರಿ? ತತ್ವದ ವಿಚಾರ ಅಥವಾ ಮಹಾಪುರುಷಾರ್ಥ ರೀ, ಅನಂತ ಪುರುಷಾರ್ಥ ಬೇಕು. ಅಲ್ಲಿ ಅನಂತ ವೀರ್ಯ ಪ್ರಗಟ ಇದೆಯಲ್ಲ, ಎಲ್ಲಿ ಅನಂತ ವೀರ್ಯ ಎಲ್ಲಿ ಪ್ರಗಟ ಇದೆ? 4 ಘಾತಿ ಕರ್ಮಗಳ ಅಭಾವ ಆದ್ಮೇಲೆ ಎಲ್ಲಿ ಕೇವಲ ಜ್ಞಾನ ಆದದ್ದು ಇದೆ, ಅಲ್ಲಿ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಅಲ್ಲಿ ಅನಂತ ವೀರ್ಯದ ಹೆಚ್ಚು ಕೆಲಸ ಇದೆ. ಅನಂತ ವೀರ್ಯ ಎಲ್ಲಿ ಬೇಕಾಗಿದೆ? ಈ 3 ಪ್ರಕಾರದೇನ ಸಂಯೋಗದೊಳಗೆ ಜೀವದ ಮನುಷ್ಯ ಭವಕ್ಕೆ ಪ್ರಾಪ್ತ ಆಗಿರುವಂಥ ಜೀವದ ಉಪಯೋಗ ಅಥವಾ ಪರಿಣಾಮ ಪತನ ಹೊಂದುತ್ತಾ ಇದೆಯಲ್ಲ, ಇದನ್ನು ಹಿಡ್ಕೊಳ್ಳುವ ಸಲುವಾಗಿ ಮಹಾಪುರುಷಾರ್ಥ ಬೇಕ್ರಿ. ಅಲ್ಲಿ ಅನಂತ ವೀರ್ಯ ಇದೆ. ಇವರು ಶುದ್ಧೋಪಯೋಗ ರೂಪ ಮುನಿ ಧರ್ಮದವರು ಉಪಸರ್ಗ ಬಂದ್ರನ್ನು ಕೂಡ ದೃಢವಾಗಿ ನಿಂತುಕೊಳ್ಳುತ್ತಾರೆ. ಅದರೊಳಗೆ ನೋಡ್ರಿ ಪ್ರಭು, ಅನಾದಿ ಅಜ್ಞಾನದಿಂದ, ವಿಪರೀತ ಮನ್ನನೆಯಿಂದ, ದೇಹ ಬುದ್ಧಿಯಿಂದ, ಸಂಯೋಗ ದೃಷ್ಟಿಯಿಂದ. ಅರೆ ದೇಹ ಬುದ್ಧಿ ಪ್ರಬಲ ಇದೆ ಅನ್ನೋ ಸಂಯೋಗ ದೃಷ್ಟಿ ಪ್ರಬಲ ಇದೆ ರೀ. ನಿರ್ಣಯ ಯಾರು ಮಾಡೋ? ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ದೇಹ ಬುದ್ಧಿ ಪ್ರಬಲ ಇದೆಯೋ ಈ ಜೀವದ ಅಕಲ್ಯಾಣದಲ್ಲಿ ಅಥವಾ ಸಂಸಾರ ಹಾಗೇ ಉಳಿಯುವಲ್ಲಿ? ದೇಹ ಬುದ್ಧಿ ಏನಿದೆ ಅದು ಪ್ರಮುಖ ಪಾತ್ರ ವಹಿಸ್ತಿದೆಯೋ ಅಥವಾ ಸಂಯೋಗ ದೃಷ್ಟಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ? ಯಾವುದ್ರಿ ಯಾವುದಂಥೇಳಿ ನಿರ್ಣಯ ಯಾರು ಮಾಡವ್ರಿ? ಕೇಳೋದಿದೆ. ಸಮಯ ಸಾರದಲ್ಲಿ ಏನು ಹೇಳಿದ್ದಾರೆ ಕೇಳೋದಿದೆ, ನಮಗೆ ತಿಳ್ಕೊಳ್ಳೋದಿದೆ. ಆದರೆ ನನ್ನಲ್ಲೇ ಏನು ನಡೆದಿದೆ, ನಾನು ಯಾವುದರಿಂದ ಸೋತು ಹೋಗ್ತಾ ಇದ್ದೇನೆ, ನಾನು ಯಾವುದರಿಂದ ನಿರಂತರ ಪ್ರತಿ ಸಮಯ ಪರಾಜಿತ ಆಗ್ತಾ ಇದ್ದೇನೆ, ಇದರ ಕಡೆ ನಮ್ದು ಲಕ್ಷ್ಯ ಇಲ್ಲ. ನಮ್ದು ದೃಷ್ಟಿ ಎಲ್ಲಿ ಬೇಕೋ ಅಲ್ಲಿ ಇಲ್ಲ. ಜೀವನ ಹೀಗೆ ಹೋಗ್ತಿದೆ, ಒಂದಾದ್ಮೇಲೆ ಒಂದು ಇಷ್ಟು ಸಂಯೋಗ ಇರೋವನರಿಯುವ. ಒಮ್ಮೆ ಸಂಘರ್ಷ ಇದೆ, ಒಮ್ಮೆ ಆನಂದ ಇದೆ, ಒಮ್ಮೆ ಖೇದ ಇದೆ, ಒಮ್ಮೆ ವಿಫಲತೆ ಇದೆ, ಒಮ್ಮೆ ಯಶಸ್ಸು ಇದೆ. ಸಂಸಾರದ ಸಂಖ್ಯೆ ಹೀಗೆ ಇರೋದ್ರಿ. ಏನು ಬೇರೆ ಏನ್ರಿ ಇರಬಹುದ್ರಿ? ಅದೇ ಭೇದ ವಿಜ್ಞಾನ ಮಾಡುವ ಸಲುವಾಗಿ ಬೇರೆ ಒಂದೇನ್ರಿ ವ್ಯವಸ್ಥೆ ನಮಗೆ ಸಿಗಬಹುದೇನ? ಇದು ಮಾಡ್ತಾನೆ ಎಲ್ಲಿ ಹೋಗ್ತೇವ್ರಿ ನಾವು ಶಶಿಕಾಂತ್ ಬಾಯಿ? ಎಲ್ಲಿ ಹೋಗೋದು? ಇದು ಮಾಡ್ತಾನೆ ಎಲ್ಲಿ ಹೋಗ್ತಾ ಇದ್ದೇವೆ? ಹೋಗೋದ ನಂತರದ ಮಾತಿಲ್ಲ, ಎಲ್ಲಿ ಹೋಗ್ತಾ ಇದ್ದೇವೆ, ಏನಾಗ್ತಾ ಇದೆ? ಪಂಚ ಪರಮೇಷ್ಠಿಗಳ ವಿರಾಧನೆ ಆಗ್ತಾ ಇದೆ. ನಮಗನ್ನಿಸ್ತಿದೆ, ನಾನು 3 ಸಲ ಜಪ ಮಾಡ್ತೇನೋ, ಹಾಗೆ ಮಾಡ್ತೇನೋ, ಹೀಗೆ ಮಾಡ್ತೇನೋ, ನಾನು ಅದು ಬಿಟ್ಟಿದ್ದೇನೋ. ಇದು ಅರೇ ಚಾರಿತ್ರದ ಪರಿಭಾಷೆ ಕೂಡ ಸಂಯೋಗ ವಿಯೋಗದೊಳಗನೆ ಇದೆ ರೀ. ಅದು ಬಿಟ್ಟಿದೇನೋ, ಇದು ಬಿಟ್ಟಿದೇನೋ, ಇದಕ್ಕೆ ಚಾರಿತ್ರಕ ಮತ್ತು ಅದಕ್ಕೆ ಏನು ಸಂಬಂಧನ ಇಲ್ಲ ಪ್ರಭು. ಎಂಥ ತ್ಯಾಗಿ ನೋಡು ಅಂತ ಹೇಳಿ ಹೇಳ್ತೇವೆ. 2 ಪದಾರ್ಥ, ಜೀವನ ತುಂಬೆಲ್ಲ 2 ಪದಾರ್ಥ, ರೊಟ್ಟಿ ಹಾಲ, ಬೇರೆ ಏನು ತಿನ್ನುವುದಿಲ್ಲ. ಮಹಿಮಾ ಬರ್ತಿದೆ ಏನಿಲ್ಲ, ಹೃದಯ ಮುಟ್ಟಿ ಹೇಳ್ರಿ. ತ್ಯಾಗಿ ಅಂತೇವೇನಿಲ್ಲ, ಚಾರಿತ್ರವಂತ ಅಂತೇವ ಅಥವಾ ಇಲ್ಲ. ಚಾರಿತ್ರಕ ಅದಕ್ಕೆ ಎಲ್ಲಿಂದ ಯಾವ ಪ್ರಕಾರದನೂ ಸಂಬಂಧ ಇಲ್ಲ. ಇದೇನ್ರಿ?
ಎರಡೇ ಬಟ್ಟೆ, ಮೂರನೇದು ಇಲ್ಲವೇ ಇಲ್ಲ. ಅರೆ ಇದಕ್ಕ ಧರ್ಮಕ್ಕ ಎಲ್ಲಿಂದ ಸಂಬಂಧ ರೀ? ಚಾರಿತ್ರ ಯಾವುದಕ್ಕಂತಾರ್ರಿ? ಧರ್ಮ ಯಾವುದಕ್ಕಂತಾರ್ರಿ? ನಿರ್ಜರೆ ಯಾವುದರಿಂದ ಆಗ್ತಿದೆ ಅಂತ ಹೇಳಿ ಇಲ್ಲಿ ಅಮೃತ ಚಂದ್ರಾಚಾರ್ಯರ ಕಲಶದ ಮೂಲಕ ರಾಜಮಲ್ ಪಾಂಡೆ ಹೇಳ್ತಾ ಇದ್ದಾರೆ. ಅರೆ ಜ್ಞಾನ ವಿಚಾರ ಮಾಡಿದ ಮೇಲೆ ಭೇದ ಅದಾವಪ್ಪ, ಇರೋವ ಭೇದಗಳನ್ನ, ಭೇದ ವಿದ್ಯಮಾನ ಅದಾವ. ಯಾವಾಗ? ಯಾವಾಗಲೂ ಭೇದ ವಿದ್ಯಮಾನ ಅದಾವ. ಯಾವಾಗ? ಯಾವಾಗಲೂ ಸಂಸಾರ ಇರೋದು ಹೀಗೆ ಅನೇಕ ಪ್ರಕಾರ. ಒಬ್ಬರೊಂದಂತಾರ, ಮತ್ತೊಬ್ಬರು ಮತ್ತೊಂದಂತಾರ. ಅರೆ ಹೇಳಿತ್ತಲ್ಲ ಕಥೆ, ಕುದುರೆ ಮಾರ್ಕ್ ಹೊಂಟಿದ್ರು ಅಪ್ಪ ಮಗ. ಏನ್ ಹೇಳಿತ್ತು ಪ್ರಜ್ಞೆ ಮರಿ? ಜನರು ಮಾತಾಡ್ತಾರ, ಎಷ್ಟು ಮೂರ್ಖ ಅದಾವ ನೋಡು, ಕುದುರೆ ಇರ್ಕಾಗೆ ಕುದುರೆ ಮೇಲೆ ಕೂಡೋದು ಬಿಟ್ಟ ನಡ್ಕೊಂಡು ಹೊರಟಿದವು. ಆಮೇಲೆ ಅಪ್ಪ ಮಗನ ಕೂಡಿಸ್ತಾನೆ, ನೀ ಸ್ವಲ್ಪ ಹೊತ್ತು ಕೂಡು, ನಾ ಸ್ವಲ್ಪ ಹೊತ್ತು ಮುಂದೆ ಹೋದ್ಮೇಲೆ ಕೂಡ್ತಾನೆ. ಮಗನ ಮೇಲೆ ಪ್ರೀತಿ ಅಲ್ಲ. ಮುಂದೆ ಜನರು ಏನು ಮಾತಾಡ್ತಾರೋ ನೋಡವ, ಮುದುಕಾಗ್ಯದ, ಅವ ನಡಿಕದ, ಮತ್ತು ಇವು ಕುಂತಿದ, ತರುಣ್ ಗಟ್ಟಿದ, ಕಾಲೊಳಗೆ ಶಕ್ತಿ ಇದೆ, ಎಷ್ಟು ಮೂರ್ಖ. ಆಮೇಲೆ ಮುಂದೆ ಹೋದ ಮೇಲೆ ಅವನು ಕೂತ ನಂತರ ಮುದುಕಾಗಿ ತಾ ಕೂತಿದ, ಮತ್ತು ಆ ಹುಡುಗನ ನಡೆಸ್ಕದ. ಜನರ ಬಾಯಿ ಮುಚ್ಚು ಸಲುವಾಗಿ ಇಬ್ರು ಕೂತರ. ಆಗ ಜನರು ಮಾತಾಡ್ರು ಅಥವಾ ಇಲ್ರಿ, ಅದನ್ನೇನು ಸಾಯಿಸ್ಬೇಕಂತಾರೋ. ಅರೆ ಅನ್ನವ್ರನ ರೀ, ಅನ್ನವ್ರ ಕಡೆ ನೋಡಿದರ ಅವ್ರೇನಂತ ಇದಾರ, ಅದನ್ನ ಯಾಕೆ ನೋಡ್ತಾ ಇಲ್ಲ? ಅವರಂತ ಇದಾರಲ್ಲ, ಇವ್ರಂತ ಇದಾರೇನಿಲ್ರಿ? ಏನಂತ ಇದಾರೆ? ಇಂಥ ಉತ್ಕೃಷ್ಟ ಮನುಷ್ಯ, ಇಂಥ ನಿರಾಕುಲ ಜೀವನ ಮಾಡುವಂಥ ಎಲ್ಲ ಅವಸರ. ಎಲ್ಲಿ ಬಂತ? 8ನೇ ಅಧ್ಯಾಯದೊಳಗೆ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಎಲ್ಲ ಅವಸರ ಪ್ರಾಪ್ತ. ಈಗ ಮಾಡಲಿಲ್ಲ ಅಂತಂದ್ರೆ ಅಯ್ಯೋ ಪಾಪ, ಈ ಜೀವ ಭವಸಾಗರದಲ್ಲಿ ಮುಳುಗಿ ಹೋಗ್ತಾನೆ, ನಿಗೋದದೊಳಗೆ ಅನಂತ ಕಾಲದ ಸಲುವಾಗಿ ಹೋಗಿ ಬೀಳ್ತಾನಲ್ಲ ಅಂಥೇಳಿ ಅಂತ ಇದ್ದಾರೆ. ಅದು ನಮ್ಮ ಕಿವಿ ಕೇಳಿಸೋದನ್ನ ಇಲ್ರಿ. ಇದು ಕೇಳಿಸ್ತೀವಿ, ಇಷ್ಟೆಲ್ಲ ಕಲಿತು ಉಪಯೋಗ ಏನ? ಮನೆ ಕೂಡೋದ? ಏನು ಉತ್ತರ ಕೊಡೋದಪ್ಪ ಅವರಿಗೆ? ಸಾಧರ್ಮಿಗಳು ಕೇಳ್ತಾರೆ, ವಯಸ್ಸಾದವ್ರು ಕೇಳ್ತಾರೆ. ಪ್ರಜ್ಞೆ ಏನು ಮಾಡ್ತಾ ಇದ್ದಾಳೆ? ಮನೆಯಲ್ಲೇ ಇದ್ದಾಳ. ನೀವೇನ್ ಮಾಡ್ತಾ ಇದ್ರಿ? ಜಗತ್ತ ಅಜ್ಞಾನಿ ಜಗತ್ತ ತಮ್ಮ ಅಜ್ಞಾನದ ಪೋಷಕ, ಅಜ್ಞಾನಕ್ಕೆ ಹೇಗೆ ತಿಳಿತಿದೆಯೋ ಹಾಗೆ ಮಾತಾಡ್ತಾ ಇರ್ತಾರ್ರಿ. ನಮಗೆ ಇಂಥ ಪವಿತ್ರ ಜಿನವಾಣಿಯ ಸಂಯೋಗ ಆದ ನಂತರ ನಾವು ಅವ್ರ ಬಾಯಿ ಮುಚ್ಚಿಸೋ ಸಲುವಾಗಿ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಏನಾಗೋದ್ರಿ? ಇಲ್ಲಿ ಹೇಳುವಂಥ ಮಾತು ನಮಗೆ ತಿಳಿತಾವೇನ? ಇಲ್ಲಿ ಸಂದೇಹ ಉತ್ಪನ್ನ, ಸಂದೇಹಕಾರಿ ಅಂತ ಮದನ್ರಿ. ಸಮಯ ಸಾರದಲ್ಲಿ ಪ್ರಾರಂಭದೊಳಗನ ವ್ಯವಹಾರೋ ಅಭೂತತ್ವೋ ಅಂಥೇಳಿ ಹೇಳಿದ ನಂತರ ಆ ಅಭೂತಾರ್ಥವಿರುವ ವ್ಯವಹಾರದ ಕಥನೆ ಯಾತಕ ಮಾಡ್ತಾ ಇದ್ದೀರಿ ಅಂಥೇಳಿ ಇಷ್ಟ ಒಂದು ಆವೇಶದ ಭಾವ, ಆತ್ಮ ಕಲ್ಯಾಣದ ಸಲುವಾಗಿ ತಕ್ಷಣ ಕಾರ್ಯ ಮಾಡುವಂಥ ಭಾವ ನಮಗೆಲ್ಲಿ ತಿಳಿದಿದೆ? ಹೇಳಿದ್ರಲ್ಲಿ ಜ್ಞಾನ ಮಾತ್ರ ವಸ್ತು ಅಂಥೇಳಿ ಹೇಳೋದು ಬಿಟ್ಟ ಈ 5 ಭೇದಗಳನ್ನು ಯಾತಕ್ಕೆ ಹೇಳ್ತಾ ಇದ್ದಾರೆ? ಅರೆ ಅವು ಜ್ಞಾನದ ಪರ್ಯಾಯ ಇದಾವು. ಅವು ಇರೋವನ ವಿಚಾರ ಸಹಜವಾಗಿ ವಸ್ತುವಿನ ಸ್ವರೂಪ ಹೀಗಿದೆ. ವಿಚಾರ ಮಾಡಿದ ನಂತರ ಭೇದ ವಿದ್ಯಮಾನ ಅದಾವು. ಶಬ್ದರೇ ವಿದ್ಯಮಾನ ಇದ್ದಾವೆ ನೋಡ್ರಿ. ಜ್ಞಾನದ ವಿಷಯ ಏನಿದೆ
ಆ ವಿಷಯದೊಳಗ ಪರಿವರ್ತನೆ ಮಾಡುವ ಸಾಮರ್ಥ್ಯ ಜ್ಞಾನದೊಳಗೆ ಇರುವುದಿಲ್ಲ. ಜ್ಞಾನದ ವಿಷಯ ಏನಿದೆ ಆ ವಿಷಯದೊಳಗೆ ಪರಿವರ್ತನೆ ಮಾಡುವ ಸಾಮರ್ಥ್ಯ ಜ್ಞಾನದೊಳಗೆ ಇರುವುದಿಲ್ಲ. ಜ್ಞಾನ ಅದರೊಳಗೆ ಪರಿವರ್ತನೆ ಮಾಡುವ ಇಚ್ಛೆ ಮಾಡಿತು ಅಂತಂದ್ರೆ ಇವನ ಭವ ಪರಿವರ್ತನೆಗೆ ಯಾವುದೇ ಪ್ರಕಾರ ಭವದಿಂದ ಭವ ಭವದಿಂದ ಭವ ಭವಗಳ ಪರಿವರ್ತನೆಗೆ ಯಾವುದೂ ಪ್ರಕಾರದ ಪರಿಹಾರ ಸಿಗುತ್ತದೆ. ಜ್ಞಾನದ ಸ್ವಭಾವ ಏನಿದೆ, ಯಾವುದು ಇದೆಯೋ ಅದನ್ನು ತಿಳಿಯುವುದಿದೆ. ತಿಳಿದ ನಂತರ ಅದರಲ್ಲೇ ಏನನ್ನೂ ಮಾಡುವ ವಿಚಾರ, ಅರೆ ಇಲ್ಲಿ ವಿಚಾರ ಮಾಡಿದ ಮೇಲೆ ಭೇದ ವಿದ್ಯಮಾನದವು. ಮಾಡುವ ವಿಚಾರ ಏನೂ ಇಲ್ಲ, ವಿಚಾರನ ಮಾಡಿದ ಮೇಲೆ ಭೇದ ವಿಜ್ಞಾನ ಅದೇನದವು, ಭೇದಗಳ ವಿದ್ಯಮಾನದವು. ಮತ್ತು ಅನುಭವ ಮಾಡುವಳ್ಳದೊಳಗೆ ಆಗಿದೆ ಅಭೇದ ಇದೆ. ಭೇದ ಅದರಲ್ಲೇ ಅದಾವು ಅಥವಾ ಇಲ್ಲ, ಅನುಭವದೊಳಗೆ ಭೇದ ಇಲ್ಲ. ಎಲ್ಲಿ ಹೋದು ಹಾಗಾದ್ರೆ ಅವು ವಿದ್ಯಮಾನ ಇದ್ದು ಅಲ್ಲ, ಎಲ್ಲಿ ಹೋದು? ಹೋಗುವ ಮಾತಿಲ್ಲ. ಭೇದ ಇರುವೆಳೆದೊಳಗೆ ಸಾರಿನೊಳಗೆ ಖಾರ ಇದೆ, ಸಿಹಿ ಇದೆ, ಹುಳಿ ಇದೆ. ಸಾರು ತಿನ್ನೋ ಎಳೆದೊಳಗ ಸಾರಿನ ಸ್ವಾದ ಬರುವ ಎಳೆದೊಳಗ ಅವೆಲ್ಲ ಎಲ್ಲಿ ಹೋದುರೆ? ಎಲ್ಲಿ ಹೋದು? ಹೋಗೋ ಪ್ರಶ್ನೆನೇ ಇಲ್ಲ. ಅವು ಎಲ್ಲ ಸೇರಿನ ಸಾರ ಇದೆ. ಸ ಆರು ಆರ ರಸದಿಂದ ಸಹಿತ ಯಾವುದಿದೆಯೋ ಅದ ಸಾರ. ಜ್ಞಾನ, ದರ್ಶನ, ಸುಖ, ವೀರ್ಯ, ಪ್ರಭುತ್ವ, ವಿಭುತ್ವ, ಪ್ರಕಾಶತ್ವ, ಅಸಂಕೋಚಿತ ವಿಕಾಸತ್ವ, ತ್ಯಾಗೋಪಾದಾನ ಶೂನ್ಯತ್ವ, ಭಾವ, ಅಭಾವ, ಭಾವಾಭಾವ, ಅಭಾವಭಾವ, ಹೀಗೆ ಅನಂತ ಅನಂತ ಹೆಸರು ಕೊಡೋದು ಅವಶ್ಯಕ ಇಲ್ಲ ಅವಕ್ಕೆ. ಅರೆ ಇದಕ್ಕರೆ ಹೆಸರೆಲ್ಲಿ ಬೇಕಾಗಿದೆ, ಆದರೆ ತಿಳಿಸಿ ಕೊಡುವ ಸಲುವಾಗಿ ಇವು ಕೆಲವೊಂದಕ್ಕ ಕಾರ್ಯದ ಮುಖ್ಯತೆಯಿಂದ ಹೆಸರು ಬಂದೂರಿ. ಆದರೆ ಹೆಸರಂದ್ರ ಗುಣ ಅಲ್ಲ, ನಾಮಂದ್ರ ಗುಣ ಅಲ್ಲ. ಸಕ್ಕರೆ ಈ ಅಕ್ಷರದೊಳಗ ಅಥವಾ ಈ ಅಕ್ಷರದ ಕಾರಣದಿಂದ ಆ ಸಕ್ಕರೆಯ ವಿದ್ಯಮಾನತೆ ಅಥವಾ ಸಕ್ಕರೆಯೊಳಗೆ ಶಿಖಿಯ ವಿದ್ಯಮಾನತೆ ಇರುವುದಿಲ್ಲ, ಅದು ನಿರಪೇಕ್ಷ ಇದೆ. ಸಕ್ಕರೆ ವಸ್ತುವಿಗೆ ಸಕ್ಕರೆ ಶಬ್ದದ ಅವಶ್ಯಕತೆ ಇದೆ ಅಂದ್ರೆ, ಸಕ್ಕರೆ ವಸ್ತುವಿಗೆ ಸಕ್ಕರೆ ಶಬ್ದ ಲೋಕದೊಳಗೆ ಇರೋದು ಅವಶ್ಯಕ ಇದೆ ಅಂದ್ರೆ, ಹೀಗಿರುವೆಳೆದೊಳಗ ಭೇದ ಇದ್ರನು ಕೂಡ ಇದಾವೆನ ಇರೋವನ, ಆದರೆ ನಿನಗ ಅನುಭವ ಅಭೇದಂತ ಮಾಡುವುದಿದೆ. ಅಭೇದ ಇದ ಭೇದದಿಂದ ಭಿನ್ನವಾದಂಥ ಅಂಶ ಅಲ್ಲ. ತತ್ವಾರ್ಥ ಸೂತ್ರದೊಳಗೆ ಹೇಳಿದ್ರ ಉತ್ಪಾದ ಸತ್ತು ಇದೆ, ವ್ಯಯ ಸತ್ತು ಇದೆ, ಧ್ರುವ ಸತ್ತು ಇದೆ. ಹಾಗಾದ್ರೆ ಆ ಧ್ರುವ ಕೂಡ ವಸ್ತುವಿನ ಒಂದು ಅಂಶ ಆಯ್ತು, ಹೌದೇನಿಲ್ರಿ? ಯಾವ ಪ್ರಕಾರ ವಸ್ತುವಿನೊಳಗ ಉತ್ಪಾದದ ಸತ್ತ ಇದೆಯೋ, ವ್ಯಯದ ಸತ್ತ ಇದೆಯೋ, ಅದೇ ಪ್ರಕಾರ ಧ್ರುವದ ಸತ್ತ ಇದೆ. ಹಾಗಾದ್ರೆ ಅನುಭವ ಧ್ರುವದ್ದಾಗ್ತಿದೆ ಅನ್ನೋ ವಸ್ತುವಿಂದ ಆಗ್ತಿದೆ ರೀ. ಅನುಭವ ಯಾವುದರದಾಗ್ತಿದೆ? ವಸ್ತುವಿಂದ ಆಗ್ತಿದೆ. ಎಂಥ ವಸ್ತುವಿಂದ? ಎಂಥ ವಸ್ತುವಿಂದ? ಎಂಥ ವಸ್ತುವಿನ ಅನುಭವ ಆಗ್ತಿದೆ? ಭೇದಾಭೇದ ಸಹಿತ, ಧ್ರುವ ಅಧ್ರುವ ಸಹಿತ. ಅರೆ ವಸ್ತು ಅವುಗಳಿಂದ ರಹಿತ ಇರೋದನ್ನ ಇಲ್ಲದ. ಧ್ರುವವನ್ನು ಮುಖ್ಯ ಮಾಡೋದಿದೆ, ಉತ್ಪಾದ ವ್ಯಯವನ್ನು ಗೌನ ಮಾಡೋದಿದೆ ಜ್ಞಾನದೊಳಗ್ರಿ. ಆದ್ರೆ ಅನುಭವದೊಳಗೆ ಏನು ಮಾಡೋದು? ಅನುಭವದೊಳಗೆ ನೋಡ್ರಿ, ಯಾವುದೇ ಪದಾರ್ಥದೊಳಗ ತೀಕ್ಷ್ಣತೆ ಅರ್ಥಾತ್ ಖಾರ ಜಾಸ್ತಿ ಆಗಿತ್ತು ಅಂತಂದ್ರೆ
ಅದರ ಲಕ್ಷ್ಯ ಬಿಡುವ ಸಲುವಾಗಿ ಇನ್ನೊಂದು ಸ್ವಲ್ಪ ಹುಳಿ ಅಥವಾ ಸಕ್ಕರೆ ಹಾಕೋದಿದೆ. ಹಾಗಾದ್ರೆ ಆ ಕಾರ್ ಎಲ್ಲರೇ ಹೋಗ್ತಿದೆ ಅಂದ್ರೆ ಅದು ಇರ್ತಿದೆ ಅನ್ನರ್ಲ. ಹಾಗಾದ್ರೆ ಏನಾಯ್ತು, ನನ್ನ ಸ್ವಾದದೊಳಗ ಅದರ ಮುಖ್ಯತೆ ಬಿಟ್ಟು ಹೋಯ್ತು. ವ್ಯವಹಾರದ ಮೂಲಕ ಕೂಡ ನಿಶ್ಚಯದ್ದೇ ಕಥನ ಇದೆ, ಭೇದದ ಮೂಲಕ ಕೂಡ ಅಭೇದದ ಮುಖ್ಯತೆಯದೇ ಕಥನ ಇದೆ. ಆದರೆ ಅಭೇದದ ಅನುಭೂತಿಯ ಸಮಯದೊಳಗ ಭೇದವನ್ನ ದೂರ ಮಾಡಲಿಕ್ಕೆ ಬರುವುದಿಲ್ಲ. ವ್ಯವಹಾರದೊಳಗ ಎಷ್ಟೊಂದು ನಮಗೆ ದೃಷ್ಟಾಂತಗಳು ಸಿಗ್ತವೆ, ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಾವು ಈ ದೃಷ್ಟಿಕೋನದಿಂದ ಅವುಗಳದ ಪ್ರಯೋಗದ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ಯಾವ ದೃಷ್ಟಿಕೋನದಿಂದ? ನನಗೆ ದ್ರವ್ಯ ಪರ್ಯಾಯ ಗುಣ ಪರ್ಯಾಯವೆಂಬ ಭೇದ ಸಹಿತ ಯಾವುದೇ ಚೈತನ್ಯ ಮಾತ್ರ ವಸ್ತು ನಾನಿದ್ದೇನೆಯೋ ಅದರದೇ ಶ್ರದ್ಧೆ, ಅದರದೇ ಅನುಭವ ಮಾಡುವುದ ಈ ಜೀವನದ ಕರ್ತವ್ಯ ಇದೆ. ಅನಾದಿ ಕಾಲದಿಂದ ಆಗದೇ ಇರುವಂಥ ಏಕಮೇವ ಕಾರ್ಯ ಇದೆ. ಇದನ್ನು ಲಕ್ಷ್ಯದೊಳಗೆ ತಗೊಳ್ಳುವ ಸಲುವಾಗಿ ವ್ಯವಹಾರದೊಳಗೆ ನಡೆಯುವಂಥ ಘಟನೆಗಳಲ್ಲಿ ಭೇದದ ಮೂಲಕ ಕೂಡ ಅಭೇದದ ಗ್ರಹಣ ಹೇಗೆ ಮಾಡ್ತೀವಿ? ಭೇದವನ್ನ ದೂರ ಮಾಡದ್ದನ್ನ ಆ ಅಭೇದತೆಯ ಅನುಭವ ಹೇಗೆ ಮಾಡ್ತೀವಿ? ವಸ್ತುವಿನ ಅನುಭವ ಹೇಗೆ ಮಾಡ್ತೀವಿ? ಅಭೇದ ಅಂಥೇಳಿ ಹೇಳಿದರೆ ಜ್ಞಾನ ಮಾತ್ರ ಅಂಥೇಳಿ ಹೇಳಿದರನೂ ಕೂಡ ಮತಿಜ್ಞಾನ ಅಥವಾ ಯಾವುದೋ ಒಂದು ಪರ್ಯಾಯದಿಂದ ಸಹಿತವಾದ ಜ್ಞಾನ. ಆ ಜ್ಞಾನ ದ್ರವ್ಯದೊಳಗೆ ಅಭೇದ ರೂಪದಿಂದ ಇದೆ. ದ್ರವ್ಯ ಅದರ ಜೊತೆಗೆ ಅತ್ಯಂತ ಯಾವಾಗಲೂ ತನ್ಮಯ ಇದೆ. ಈ ವಸ್ತುವಿನ ಅನುಭವದ ಸಲುವಾಗಿ ಭಾವಾರ್ಥ ಇಷ್ಟ ಸುಂದರ ಇದೆ ರೀ. ಈಗ ಮುಂದೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ? ಆ ಸಂವೇದನ ಶಕ್ತಿ ಹೇಗಿದೆ? ಸಂವೇದನ ಶಕ್ತಿ ಹೇಗಿದೆ? ಯಾವ ಸಂವೇದನ? ವಸ್ತು ಮಾತ್ರವನ್ನು ಅನುಭವಿಸಿದರೆ ಜ್ಞಾನ ಮಾತ್ರವಿದೆ ಅಂತ ಹೇಳಿದಲ್ಲ, ಆ ಅನುಭವಿಸುವಂಥ ಶಕ್ತಿ ಅಂಥದ್ದಿದೆಪ್ಪ. ಪ್ರಶ್ನೆ ಉತ್ತರ ಏನು ಹೇಳ್ರು? ಏನದ ಅಚ್ಛಾ ಅಂದ್ರೆ ಏನು? ನಿರ್ಮಲಕ್ಕಿಂತಲೂ ನಿರ್ಮಲವೇ. ಏನು ಹೇಳಿದ್ರಿ? ಆದ್ರೆ ಏನು ನಮಗೆ ತಿಳಿಯಿತು? ನಿರ್ಮಲಕ್ಕಿಂತಲೂ ನಿರ್ಮಲ ಇದೆ. ನಿರ್ಮಲಕ್ಕಿಂತಲೂ ನಿರ್ಮಲ ಅಂದ್ರೆ ಏನ್ರಿ? ನಮ್ಗೇನು ತಿಳಿಯೋದು ಆ ಶಬ್ದದ ಮೂಲಕ? ಏನು ತಿಳ್ಕೊಳ್ಳೋದು ನಾವು? ಶಬ್ದ ಅಂತೂ ಓದಿದೀವ್ರಿ. ನಿರ್ಮಲಕ್ಕಿಂತಲೂ ನಿರ್ಮಲ ಇದೆ. ಹೇಳ್ರಿ, ಏನು ಅನ್ನಿಸ್ತಿದೆ? ನಿರ್ಮಲಕ್ಕಿಂತಲೂ ನಿರ್ಮಲ ಇದೆ. ಅಚ್ಛಾ ಮೂಲ ವಸ್ತು ಮಾತ್ರ ಹೆಚ್ಚಿನ ಸಂವೇದನ ಶಕ್ತಿ ನಿರ್ಮಲಕ್ಕಿಂತಲೂ ನಿರ್ಮಲ. ಶಬ್ದದ ಅರ್ಥ ತಿಳ್ಕೊಳ್ಳೋದಿದೆ. ಶಬ್ದಕ್ಕೆ ಶಬ್ದ ಏನು ಕೊಟ್ರೂ ಅರ್ಥ ತಿಳಿಬೇಕಾಗ್ತದೆ. ನಿರ್ಮಲಕ್ಕಿಂತಲೂ ನಿರ್ಮಲ. ಲೋಕದೊಳಗ
ಕೇವಲ ಜ್ಞಾನ ನಿರ್ಮಲ ಇದೆ, ಸಿದ್ಧಾವಸ್ಥೆ ನಿರ್ಮಲ ಇದೆ, ಕರ್ಮದಿಂದ ರಹಿತ ಅವಸ್ಥೆ ನಿರ್ಮಲ ಇದೆ. ಆದ್ರೆ ಅದು ಯಾವುದೇ ನಿರ್ಮಲ ಅವಸ್ಥೆ ಪ್ರಕಟ ಆಗಿದೆಯಲ್ಲ, ಅದಕ್ಕಿಂತಲೂ ನಿರ್ಮಲ ಇದೆ ಸಂವೇದನ ಶಕ್ತಿ. ಯಾಕೆ ಯಾಕೆ ಅದು ಎಲ್ಲ ಇರುವೆಳೆದೊಳಗೆ ಅದರದ್ದು ಅನುಭವ ಮಾಡ್ತಾ ಇದೆ. ಎಲ್ಲ ಇರುವೆಳೆದೊಳಗೆ ಇದು ನಿರ್ಜನ ಅಧಿಕಾರ ಇದೆ ರೀ, ಮೋಕ್ಷ ಅಧಿಕಾರ ಅಲ್ಲ. ಎಲ್ಲ ಇರುವೆಳೆದೊಳಗೆ ನಿರ್ಜನ ಎಲ್ಲಿಂದ ಶುರುವಾಗ್ತಿದೆ ರೀ? ಸಂವೇದನೆ ಎಲ್ಲಿಂದ ಶುರುವಾಗ್ತಿದೆ? ಎಲ್ಲ ಇರುವೆಳೆದೊಳಗನಲ್ಲ. ಕೆಸರು ಇರುವೆಳೆದೊಳಗ. ಕಮಲ ಎಲ್ಲಿಂದ ಮೇಲೆದ್ದು ಬರ್ತಿದ್ದೀರಿ? ಕೆಸರಿನೊಳಗಿಂದನಲ್ಲ, ನೀರಿನೊಳಗಿಂದನಲ್ಲ. ಆದ್ರೆ ಆ ನೀರನ್ನ, ಕೆಸರನ್ನ ಅದು ಸ್ಪರ್ಶ ಮಾಡಿ ಯಾವ ನಿರ್ಮಲ ಅನುಭೂತಿ ಆಗ್ತಿದೆಯಲ್ಲ, ಶುದ್ಧೋಪಯೋಗ ಇದೆಯಲ್ಲ. ಶುಭಕ್ಕಿಂತ ಶುದ್ಧ ಒಳ್ಳೇದಿದೆ, ವಿಶುದ್ಧಕ್ಕಿಂತ ಶುದ್ಧ ಒಳ್ಳೇದಿದೆ ಹೀಗೆ ಹೇಳ್ತಾ ಇಲ್ಲ. ಆದ್ರೆ ಅಶುದ್ಧಿಯ ಮಧ್ಯದೊಳಗ ಶುದ್ಧದ ಸಂವೇದನ ಮಾಡುವಂಥದ್ದೇನಿದೆಯಲ್ಲ, ಅದು ಶುದ್ಧಕ್ಕಿಂತ ಅಧಿಕ ಶುದ್ಧ ಇದೆಪ್ಪ. ಏನು ಯಾವುದ ಅಶುದ್ಧಿಯ ಮಧ್ಯದೊಳಗ ಅರೇ ನಿರ್ಜರ ತನ್ನಷ್ಟಕ್ಕೆ ತಾನೇ ಆಗುವುದಿಲ್ರಿ. ಅಶುದ್ಧಿಯ ಮಧ್ಯದೊಳಗ ಜೋ ವಿಪುಲ ವಿಘ್ನೋ ಬೀಜಮೇವಿ ಧ್ಯಾನ ಧಾರಣ ಧೀರ. ಧೀರ ಯಾರ? ವಿಪುಲ ವಿಘ್ನೋ ಬೀಜಮೇವಿ ಧ್ಯಾನ ಧಾರಣ ಧೀರ. ಯಾವುದು ಅದನ್ನು ಧಾರಣ ಮಾಡ್ತಿದೆಯಲ್ಲ, ಅದನ್ನು ಲಕ್ಷ್ಯದೊಳಗೆ ತಂದುಕೊಳ್ಳುತ್ತಿದೆಯಲ್ಲ, ಯಾವಾಗ ವಿಪುಲ ವಿಘ್ನ ಇರುವೆಳದೊಳಗೆ, ಒಂದು ಎರಡು ಅಲ್ರಿ, ವಿಪುಲ ವಿಘ್ನಗಳ ಮಧ್ಯದಲ್ಲಿ ಕೂಡ ಅದನ್ನು ಧ್ಯೇಯವನ್ನಾಗಿ ಮಾಡಿಕೊಳ್ತಿದೆ, ಅದರ ಧ್ಯಾನ ಮಾಡ್ತಿದೆ, ಅದನ್ನು ಲಕ್ಷ್ಯದೊಳಗೆ ತಂದುಕೊಳ್ಳುತ್ತಿದೆ. ಅದು ಧೀರ ಇದೆ ಅಂಥೇಳಿ ಹೇಳಿದರು. ಇಲ್ಲಿ ಅದೇ ಮಾತು ಇದೆ. ಯಾವುದು ನಿರ್ಮಲ ಇದೆಯೋ, ಲೋಕದೊಳಗೆ ಯಾವುದು ನಿರ್ಮಲ ಇದೆಯೋ, ಲೋಕದೊಳಗೆ ಯಾವುದು ಸಿದ್ಧಾವಸ್ಥೆ, ಅರ್ಹಂತ ಅವಸ್ಥೆ, ಪರಮಶುದ್ಧ ಅವಸ್ಥೆ ಅಂಥೇಳಿ ಹೇಳಿದರು. ಆ ಶುದ್ಧ ಅವಸ್ಥೆಗಿಂತ ಆ ಸಂವೇದನ ಶಕ್ತಿ ಏನಿದೆಯಲ್ಲ, ಅದು ನಿರ್ಮಲ ಶುದ್ಧ ಇದೆ, ಅದಕ್ಕಿಂತ ಶುದ್ಧ ಇದೆ. ಇನ್ನೇನಿದಕ್ಕೆ ದೃಷ್ಟ ಅಂತ ಹೇಳುವ? ಪರಮಾತ್ಮ ಅವಸ್ಥೆ ಇದೆ, ಅದು ಪೂರ್ಣ ರೂಪದಿಂದ ಪ್ರಕಟ ಆದದ್ದಿದೆ, ನಿರ್ಬಾಧ ಇದೆ, ಅನಂತ ಇದೆ. ಆದ್ರೂ ಕೂಡ ಆ ನಿರ್ಮಲತೆಯನ್ನ ಉತ್ಪನ್ನ ಮಾಡಿ ಹೊರಗೆ ಹಾಕುವಂಥ ಆ ಸಾಮರ್ಥ್ಯ ಇದೆಯಲ್ಲ, ಸಂವೇದನೆ ಇದೆಯಲ್ಲ, ಎರಡು ಪ್ರಕಾರ ರೀ. ಒಂದು ಸಾಮರ್ಥ್ಯ, ಎರಡನೇದು ಸಂವೇದನೆ. ಆಗಮದಲ್ಲಿ ಎಷ್ಟು ಹೇಳಿದ್ದಾರೆ, ಆ ಪರ್ಯಾಯದ ನಿರ್ಮಲತೆಯನ್ನ, ಆ ಪರ್ಯಾಯಗಳ ಶುದ್ಧತೆಯನ್ನ ಆಗಮದಲ್ಲಿ ಯಾವ್ಯಾವ ರೂಪದಿಂದ ಎಷ್ಟೆಷ್ಟು ಪ್ರಕಾರದಿಂದ ನಿರೂಪಣೆ ಮಾಡಿದರೆ, ಅದಕ್ಕಿಂತಲೂ ಆ ಪರ್ಯಾಯ ಸ್ವಯಂ ನಿರ್ಮಲ ಇದೆ. ಇನ್ನು ಆ ಪರ್ಯಾಯವನ್ನ ಪ್ರಕಟ ಮಾಡಬೇಕಾದ್ರೆ ಆ ಯಾವ ಸಾಮರ್ಥ್ಯ ಇದೆಯಲ್ಲ, ಸಂವೇದನ ಸಾಮರ್ಥ್ಯ. ಯಾವುದರದ ಸಂವೇದನ? ಯಾವುದರದ ಸಂವೇದನ? ಅರೆ ಇಲ್ಲಿ ವಿಭಾವ, ಕರ್ಮ, ಶರೀರ, ಸಂಯೋಗ ಇವೆಲ್ಲ ಬಿಟ್ಟು ಬಿಡೋದ್ರಿ. ನಿನ್ನೇನು ಚರ್ಚೆ ಆಯಿತು, ಇವತ್ತನೂ ಆಯ್ತು ಅದರದ ಚರ್ಚೆ, ಅವೆಲ್ಲ ಬಿಟ್ಟು ಬಿಡೋದು. ಆದರೆ ಈ ಸಂವೇದನ ಶಕ್ತಿ ಅತ್ಯಂತ ಸ್ಪಷ್ಟ ರೂಪದಿಂದ ಹೇಳಬೇಕಾದ್ರೆ, ಯಾವ ಕೇವಲ ಜ್ಞಾನಕ್ಕೆ ಜನ್ಮ ಕೊಡ್ತಿದೆಯಲ್ಲ, ಆ ಶ್ರುತಜ್ಞಾನದೊಳಗೆ ಯಾವುದು ಸಂವೇದನ ಶಕ್ತಿ ಇದೆಯಲ್ಲ, ಶ್ರುತಜ್ಞಾನ ಅಲ್ಲ, ಶ್ರುತಜ್ಞಾನದ ಮಧ್ಯದೊಳಗೆ ಯಾವುದ ಸಂವೇದನ ಶಕ್ತಿ ಇದೆಯಲ್ಲ, ಆ ಸಂವೇದನ ಶಕ್ತಿಯ ಬಲ ಎಷ್ಟ್ರಿ?
ಆ ಸಂವೇದನೆ ಶಕ್ತಿಯ ನಿರ್ಮಲತೆ ಎಷ್ಟ 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 ಸರ್ವಗುಣಾಂಶ ಇದ ಸಮ್ಯಕ್ತ್ವ ಇರುವೆಳೆದೊಳಗ ಸರ್ವಗುಣಗಳದ ಅಂಶ ಅಂಶ ಪ್ರತಿಯೊಂದು ಗುಣದ ಅಂಶ ಪ್ರಕಟ ಅನುಭವದಲ್ಲಿ ಬರುವುದೇನಿದೆ ಅದರ ಸಮ್ಯಕ್ತ್ವ ಇದೆ. ಹಾಗಾದರೆ ಜ್ಞಾನ ಆ ಗುಣಗಳ ಮಹಿಮೆಯನ್ನು ಮಾಡ್ತಿದೆ, ಆ ಪರ್ಯಾಯದ ಸಾಮರ್ಥ್ಯವನ್ನು ಅರಿತಿದೆ, ತಿಳಿತಿದೆ, ಭೇದ ರೂಪದಿಂದ ತಿಳಿತಿದೆ. ಅಲ್ಲಿ ಅಭೇದ ರೂಪದಿಂದ ಅನುಭವ ಆಗ್ತಿದೆ, ಭೇದ ರೂಪದಿಂದ ವಿಚಾರ ಮಾಡಿದ ಮೇಲೆ ಅವು ವಿದ್ಯಮಾನ ಇದ್ದಾವೆ. ಆದರೆ ಅದೆಲ್ಲವನ್ನು ಮೀರಿ ಅನುಭವ ಏನಿದೆ ಅಲ್ಲ ಅದು ಬಹಳ ಬೇರೆ ಇದೆ. ಏನಿದೆ ಅಂತಂದ್ರೆ ಅದು ನಿರ್ಮಲಕ್ಕಿಂತ ನಿರ್ಮಲ ಇದೆ. ವಿಚಾರ ತಾವು ತಮ್ಮಲ್ಲೇ ದೀರ್ಘವಾಗಿ ಮಾಡೋದು ಅಚ್ಚ ನಿರ್ಮಲಕ್ಕಿಂತಲೂ ನಿರ್ಮಲವಿದೆ. ಯಾವುದು ಪರ್ಯಾಯ ಪ್ರಗಟಿದೆ ಅದನ್ನು ನಿರ್ಮಲ ಅಂತ ಹೇಳಿ ಆಗಮದೊಳಗೆ ಹೇಳಿ 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 ತಮ್ಮ ತಮ್ಮ ಶಕ್ತಿಯ ಅನುಸಾರ ಹೇಳಿ ಹೋಗಿದ್ದಾರೆ. ಆದರೆ ಆ ಹೇಳಿಕೆಗಿಂತ ಆ ಪರ್ಯಾಯ ಬಹಳ ನಿರ್ಮಲ ಇದೆ ರೀ. ಯಾವ ಪರ್ಯಾಯದ ಮಹಿಮೆಯನ್ನು ಆಗಮದೊಳಗೆ ಹೇಳಿದಾರಲ್ಲ ಆ ಹೇಳಿರುವುದಕ್ಕಿಂತ ಆ ಪರ್ಯಾಯಗಳ ಮಹಿಮೆ ಬಹಳ ಇದೆ. ಬಹಳ ಅಂದರೆ ಎಷ್ಟ? ಅನಂತ ಗುಣಿತ ಇದೆ. ಹಾಗಾದ್ರೆ ಆ ಪರ್ಯಾಯದ ನಿರ್ಮಲತೆ ಏನಿದೆ ಅಲ್ಲ ಅದಕ್ಕಿಂತಲೂ ಅನಂತ ಗುಣಿತ ಅನುಭವದ ಶಕ್ತಿ ಇದೆ. ಎಷ್ಟು ನಿರ್ಮಲ ಆಗಿದೆ, ಅರೆ ಎಷ್ಟು ನಿರ್ಮಲ ಆಗಿದೆ, ಎಷ್ಟು ನಿರ್ಮಲತೆ ಧ್ರುವದೊಳಗೆ ಇದೆ, ವಸ್ತುವಿನೊಳಗೆ ತ್ರಿಕಾಲದಲ್ಲೂ ಇದೆ. ಅದನ್ನೆಲ್ಲವನ್ನು ಅನುಭವ ಮಾಡುತ್ತಿದ್ದೀರಿ. ಇಷ್ಟು ಶಬ್ದದಿಂದ ಹೇಳ್ಬೋದು. ಅದು ಪರ್ಯಾಯ ಒಂದು ಸಮಯದ ಪ್ರಗಟ ಇದೆ. ಇದು ಅನುಭವ ತ್ರಿಕಾಲಿ ವಸ್ತುವಿಂದ ಅನಂತ 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 ಗುಣಗಳದ್ದು ಯಾವ ನಿರ್ಮಲ 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 ಪರ್ಯಾಯಗಳು ಬರ್ತಾ ಇದ್ದಾವೆ ಅದೆಲ್ಲವನ್ನು ಅನುಭವ ಮಾಡುವಂಥದ್ದು ಶಕ್ತಿ.